ಈ ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕಿರೋದು ಹೀಗೆ ಒಂದು 3D ಕಾಂಪೋಸಿಷನಲ್ಲಿ 3D ಟೂಲ್ಸ್ ಎಲ್ಲ ಯೂಸ್ ಮಾಡ್ಬೋದು ಎನ್ನುವುದಾಗಿದೆ. ಅದಕ್ಕಾಗಿ ನಾನು ಏನು ಮಾಡ್ತೇನೆ ಅಂದರೆ ಫಸ್ಟಿಗೆ ಒಂದು ಕಾಂಪೋಸಿಷನ್ ಕ್ರಿಯೇಟ್ ಮಾಡ್ತೇನೆ. ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್, ನಂತರ ಓಕೆ. ಈಗ ನಮಗೊಂದು 3D ಕಾಂಪೋಸಿಷನ್ ಕ್ರಿಯೇಟ್ ಆಗಿದೆ. ಅದೇ ಥರ ಈ ಒಂದು ಹಲ್ಕ್ PNG ಅನ್ನುವ ಈ ಒಂದು ಇಮೇಜನ್ನು ಗ್ರ್ಯಾಬ್ ಮಾಡಿ ಈ ಒಂದು ಕಾಂಪೋಸಿಷನ್ ಒಳಗೆ ಇಡ್ತೇನೆ. ಈಗ ನೋಡಿದರೆ ನಮಗೆ ಹಲ್ಕ್ PNG ಅನ್ನುವ ಒಂದು ಕಾಂಪೋಸಿಷನ್ ನಮಗೆ ಕ್ರಿಯೇಟ್ ಆಗಿದೆ. ನಾನು ಪ್ರೆಸ್ ಮಾಡಿದರೆ ಸ್ವಲ್ಪ ಸ್ಕೇಲ್ ಡೌನ್ ಮಾಡುವ. ಈಗ ನನಗೆ ಇದು ರೊಟೇಟ್ ಮಾಡಬೇಕು. ಸೊ ರೊಟೇಟ್ ಮಾಡಲಿಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಪ್ರೆಸ್ ಮಾಡ್ತೇನೆ. ಪ್ರೆಸ್ ಮಾಡುವಾಗ ನಮಗೆ ಇಲ್ಲಿ ಈ ಥರ ಆಗಿರುತ್ತೆ, ನಮಗೆ ಇದು ಕಾಣೋದು. ನನಗೆ ಈ ಒಂದು ವ್ಯಾಲ್ಯೂ ಇಲ್ಲಿ ಮಾತ್ರ ಆಗಿರುತ್ತೆ, ನನಗೆ ರೊಟೇಟ್ ಮಾಡಲಿಕ್ಕೆ ಆಗೋದು. ನನಗೆ ಏನು ಹೇಗೆ ರೊಟೇಟ್ ಆಗಬೇಕಂದ್ರೆ ಹಿಂದ್ಗಡೆ ರೊಟೇಟ್ ಆಗಬೇಕು, ಲೆಫ್ಟ್ ರೊಟೇಟ್ ಆಗಬೇಕು, ಅದೇ ಥರ ಫ್ರಂಟ್ ಆ್ಯಂಡ್ ಬ್ಯಾಕ್ ರೊಟೇಟ್ ಆಗಬೇಕು. ಆ ಥರ ನನಗೆ ರೊಟೇಟ್ ಆಗಬೇಕು. ಅದಕ್ಕೋಸ್ಕರ ಆಗಿರುತ್ತೆ ನಾವು ಯೂಸ್ ಮಾಡೋದು 3D. ಈಗ 3D ಎನೇಬಲ್ ಮಾಡುವಾಗ ಇಲ್ಲಿ ನಮಗೆ ಸ್ವಲ್ಪ ಜಾಸ್ತಿಯಾಗಿ ಆಪ್ಷನ್ ಬರುತ್ತೆ. ಇದನ್ನು ಡಿಸೇಬಲ್ ಮಾಡುವಾಗ ನಮಗೆ ಒಂದೇ ಆಪ್ಷನ್, ಎನೇಬಲ್ ಮಾಡುವಾಗ ನನಗೆ ಓರಿಯಂಟೇಷನ್, ರೊಟೇಟ್ ಎಕ್ಸ್, ರೊಟೇಟ್ ವೈ, ರೊಟೇಟ್ ಝೆಡ್ ಇಲ್ಲಿ ನಮಗೆ ಕಾಣ್ಬೋದು. ಈ ಬ್ಲೂ ಲೈನ್ ಆಗಿರುತ್ತೆ ರೊಟೇಟ್ ಝೆಡ್, ಮತ್ತು ಗ್ರೀನ್ ಆಗಿರುತ್ತೆ ರೊಟೇಟ್ ವೈ, ರೆಡ್ ಆಗಿರುತ್ತೆ ರೊಟೇಟ್ ಎಕ್ಸ್. ಈಗ ಇಲ್ಲಿ ಎಕ್ಸ್ ಡೈರೆಕ್ಷನಲ್ಲಿ ನಮಗೆ ರೊಟೇಟ್ ಮಾಡ್ಕೋಬೋದು. ಅದೇ ಥರ ಬೇಕಾದ್ರೆ ನಾನು ಏನು ಮಾಡ್ತೇನೆ, ಪೊಸಿಷನ್ ಚೇಂಜ್ ಮಾಡ್ತೇನೆ. ಪೊಸಿಷನ್ ಚೇಂಜ್ ಮಾಡುವಾಗ ಕೂಡ ನಮಗೆ ಇಲ್ಲಿ 3 ಕಾಣ್ಬೋದು. ಇದು ನಾನು ಡಿಸೇಬಲ್ ಮಾಡಿದರೆ ಇಲ್ಲಿ 2 ಕಾಣೋದು, ಎನೇಬಲ್ ಮಾಡಿದರೆ ನನಗೆ 3 ಕಾಣ್ಬೋದು. ಇದರಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಪೊಸಿಷನ್ ಲೆಫ್ಟ್ ಟು ರೈಟ್ ನಮಗೆ ಏನು ಮಾಡ್ಬೋದು, ಗ್ರ್ಯಾಬ್ ಮಾಡ್ಬೋದು. ಅದೇ ಥರ ಟಾಪ್ ಟು ಬಾಟಮ್ ನಮಗೆ ಗ್ರ್ಯಾಬ್ ಮಾಡ್ಕೋಬೋದು. ನಂತರ ಇರೋದು ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡ್ಕೋಬೋದು, ಫ್ರಂಟ್ ಮಾಡ್ಕೋಬೋದು. ರೊಟೇಟ್ ಆದರೂ ಸರಿ, ಸ್ಕೇಲ್ ಆದರೂ ಸರಿ, ಗ್ರ್ಯಾಬ್ ಆದರೂ ಸರಿ, ಎಲ್ಲ ಕೂಡ ನಮಗೆ ಈ ಥರ ಆ್ಯನಿಮೇಷನ್ ಮಾಡ್ಬೋದು. ಅದೇ ಥರ ಇಲ್ಲಿ ನಮಗೆ ನೋಡಿದರೆ ಈ ಒಂದು ಟೂಲ್ ಕೂಡ ಈಗ ಎನೇಬಲ್ ಆಯಿತು. ಈ 3 ಟೂಲ್ ಇದು ನಾನು 3D ಡಿಸೇಬಲ್ ಮಾಡೋ ಸಮಯದಲ್ಲಿ ನಮಗಿದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕಂದರೆ ಇದು ಡಿಸೇಬಲ್ ಆಗಿದೆ. ಇದು 3D ಸ್ಪೇಸಲ್ಲಿ ಮಾತ್ರ ಆಗಿರುತ್ತೆ, ಇದು ಎನೇಬಲ್ ಆಗಿ ಸಿಗೋದು. ಈಗ ನಾನು ಇದು 3D ಎನೇಬಲ್ ಮಾಡ್ತೇನೆ. ನಂತರ ಈಗ ನೋಡಿದರೆ ಇದು 3 ಕೂಡ ನಮಗೆ ಕಾಣ್ಬೋದು. ನಮಗೆ ಹೀಗೆ ಕೂಡ ನಮಗೆ ಇದು ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲಂದ್ರೆ ನಮಗೆ ಅದರ ಶಾರ್ಟ್ಕಟ್ ಇವೆ. ಪ್ರೆಸ್ ಮಾಡುವಾಗ ಈಗ 3 ಟೂಲ್ ಬಂತು. ಎಗೇನ್ ಪ್ರೆಸ್ ಮಾಡುವಾಗ ಚೇಂಜ್ ಆಯಿತು. ಸಿ ಪ್ರೆಸ್ ಮಾಡ್ತಾ ಇದ್ದರೆ ಅದು ನಮಗೆ ಚೇಂಜ್ ಆಗ್ತಾ ಇರುತ್ತೆ. ಈಗ ಪ್ರೆಸ್ ಮಾಡ್ತೇನೆ. ಈಗ ಇರೋದು ಇದು ನಾನೇನು ಮಾಡ್ತೇನೆ, ಇದು ರೊಟೇಟ್ ಮಾಡಲಿಕ್ಕಿರೋ ಒಂದು ಆಪ್ಷನ್. ನಮಗೆ ಫ್ರೀ ಹ್ಯಾಂಡ್ ಆಗಿ ರೊಟೇಟ್ ಮಾಡ್ಬೋದು, ಆ್ಯಕ್ಸಸ್ಸಲ್ಲೆಲ್ಲ. ಈಗ ನೋಡಿದರೆ ಇಲ್ಲಿ ನಾವು ರೊಟೇಟ್ ಮಾಡೋದಾದರೆ ಒಂದೊಂದು ಆ್ಯಕ್ಸಸ್, ವೈ ಆ್ಯಕ್ಸಸ್ ಆರ್ ಝೆಡ್ ಆ್ಯಕ್ಸಸ್ ಅಥವಾ ನಮಗೆ ಎಕ್ಸ್ ಆ್ಯಕ್ಸಸ್, ಈ ಒಂದು 3 ಆ್ಯಕ್ಸಸಲ್ಲಿ ಇಲ್ಲಿ ಆದರೂ ಮಾತ್ರ ನನಗೆ ರೊಟೇಟ್ ಮಾಡಲಿಕ್ಕಿರುವ ಆಪ್ಷನ್ ಇರೋದು. ಅದೇ ನಾನು ಈ ರೊಟೇಟ್ ಟೂಲ್ ತೆಗೆದ್ರೆ ನಮಗೆ ಫ್ರೀ ಹ್ಯಾಂಡ್ ಆಗಿ ನಮಗೆ ಹೇಗೆ ಬೇಕಾದ್ರೆ ನಮಗೆ ಏನು ಮಾಡ್ಬೋದು, ಈ ಒಂದು ಇಮೇಜನ್ನು, ಈ ಒಂದು ಕ್ಯಾರೆಕ್ಟ್ರನ್ನು ನಮಗೆ ರೊಟೇಟ್ ಮಾಡ್ಕೋಬೋದು. ನಂತರ ಇರೋದು ಪ್ರೆಸ್ ಮಾಡ್ತೇನೆ. ನಂತರ ಇರೋದು ನಾನಿದು ಬೇಕಾದ ಕಡೆ ನಮಗೆ ಗ್ರ್ಯಾಬ್ ಮಾಡ್ಕೋಬೋದು. ಈಗ ಇದರಲ್ಲಿ ನಾನು ಏನು ಮಾಡ್ತೇನೆ, ಪೊಸಿಷನ್ ನಮಗೆ ಒಂದೊಂದು ಆ್ಯಕ್ಸಸಲ್ಲಿ ಮಾತ್ರ ಆಗಿರುತ್ತೆ ನಮಗೆ ಗ್ರ್ಯಾಬ್ ಮಾಡಲಿಕ್ಕೆ ಆಗೋದು. ಅದೇ ನಾನು ಈ ಒಂದು ಪ್ಯಾನ್ ಅಂಡರ್ ಕರ್ಸರ್ ಟೂಲ್ ಎನ್ನುವ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ, ನಮಗೆ ಈ ಒಂದು 3 ಟೂಲ್ ಸೆಲೆಕ್ಟ್ ಮಾಡಿ ನಾನು ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಗ್ರ್ಯಾಬ್ ಮಾಡೋದಾದರೆ ನಮಗೆ ಫ್ರೀ ಹ್ಯಾಂಡ್ ಆಗಿ ನಮಗೆ ಹೇಗೆ ಬೇಕಾದರೆ ನಮಗೆ ಏನು ಮಾಡ್ಬೋದು, ಇದು ಗ್ರ್ಯಾಬ್ ಮಾಡ್ಕೋಬೋದು. ಅದೇ ಥರ ನಂತರ ಇರೋದು ನಾನು ಪ್ರೆಸ್ ಮಾಡ್ತೇನೆ, ನಮಗೆ ಝೂಮ್ ಮಾಡ್ಕೋಬೋದು. ಹೇಗೆ ಬೇಕಾದರೆ ನಮಗೆ ಇದು ಝೂಮ್ ಮಾಡ್ಕೋಬೋದು, ಝೂಮ್ ಔಟ್ ಮಾಡ್ಕೋಬೋದು, ಸ್ಕೇಲ್. ಈಗ ಇಲ್ಲಿ ಒಂದು ನಾನೊಂದು ಟೆಕ್ಸ್ಟ್ ಕೊಡ್ತೇನೆ, ನೇಮ್ ಟೆಕ್ಸ್ಟ್. ಈ ಒಂದು ಟೆಕ್ಸ್ಟನ್ನು ಇದರ ಕೆಳಗಡೆ ಆಗಿ ಇಡ್ತೇನೆ. ಈ ಒಂದು ಕ್ಯಾರೆಕ್ಟರ್ನ ಕೆಳಗಡೆ, ಹಿಂದ್ಗಡೆ. ಈ ಒಂದು ಹಲ್ಕೆಯನ್ನು ಇದನ್ನು ನಾನು ಪೊಸಿಷನ್ ಸ್ವಲ್ಪ ಚೇಂಜ್ ಮಾಡ್ತೇನೆ. ನಮಗೆ ಬೇಕಾದರೆ ಇದು ಸಪ್ರೇಟಾಗಿ ಡೈಮೆನ್ಷನ್ ಸಪ್ರೇಟಾಗಿ ಕೂಡ ನಮಗೆ ಮಾಡ್ಕೋಬೋದು. ನಾನು ಏನು ಮಾಡ್ತೇನೆ ಅಂದರೆ ಈ ಲೇಯರ್ ಸೆಲೆಕ್ಟ್ ಮಾಡಿ, ಪೊಸಿಷನನ್ನು ಈ ಒಂದು ಲೇಯರ್ ಸೆಲೆಕ್ಟ್ ಮಾಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಸಪ್ರೇಟ್ ಡೈಮೆನ್ಷನ್ ಎನ್ನುವ ಆಪ್ಷನ್ ಇವೆ, ಜಸ್ಟ್ ಕ್ಲಿಕ್ ಮಾಡಿ ಸಾಕು. ಇದು ನೋಡಿದರೆ ಈಗ 3 ಕೂಡ ಸಪ್ರೇಟ್ ಆಯಿತು. ಇದರಲ್ಲಿ ನಾನು ನಮಗೆ ಆ್ಯನಿಮೇಷನ್ ಬೇಕಾದರೂ ಕೊಡ್ಬೋದು. ಈ ಥರ ನಮಗೆ ಲೆಫ್ಟ್ ಟು ರೈಟ್, ಅಲ್ಲಾಂದರೆ ಟಾಪ್ ಟು ಬಾಟಮ್, ಬ್ಯಾಕ್ ಟು ಫ್ರಂಟ್. ಈಗ ಇದು ನಾನು ಬ್ಯಾಕ್ ಮಾಡುವ ಸಮಯದಲ್ಲಿ ಎಷ್ಟು ಕೂಡ ನಾನು ಬ್ಯಾಕ್ ಮಾಡ್ತೇನೆ. ಬ್ಯಾಕ್ ಮಾಡುವ ಸಮಯದಲ್ಲಿ ನಮಗೆ ಕಾಣ್ಬೋದು ಈ ಟೆಕ್ಸ್ಟಿನ ಹಿಂದ್ಗಡೆ ಆಗಿ ಇದು ಹೋಗಲ್ಲ. ಯಾಕೆಂದರೆ ಈ ಟೆಕ್ಸ್ಟ್ ಅನ್ನೋದು ಈ ಒಂದು ಇಮೇಜಿನ ಕೆಳಗಡೆ ಆಗಿರುತ್ತೆ ಇರೋದು. ಬೇಕಾದರೆ ನಮಗೆ ಒಂದು ಕ್ಯಾಮರಾ ಕೂಡ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೇನೆ, ನಂತರ ನ್ಯೂ ಕ್ಯಾಮರಾ. ಈಗ ಕ್ಯಾಮರಾ ಆ್ಯಡ್ ಆಯಿತು. ಬೇಕಾದ್ರೆ ನೇಮ್ ಕೊಡ್ಬೋದು. ನಾನಿಲ್ಲಿ ಓಕೆ ಹೊಡ್ತೇನೆ. ಈಗ ಕ್ಯಾಮರಾ ನನಗೆ ಕಾಣಬೇಕಾದ್ರೆ ನಮಗೆ ಇಲ್ಲಿ ವ್ಯೂ ಚೇಂಜ್ ಮಾಡ್ಕೋಬೇಕು. ಈಗ ನೋಡಿದರೆ ನಮಗೆ 1 ವ್ಯೂ ಆಗಿರುತ್ತೆ ನಮಗೆ ಕಾಣೋದು, ಒಂದೇ ವ್ಯೂ. ನಮಗೆ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ವ್ಯೂ ಮಾಡ್ಕೋಬೋದು, 2 ವ್ಯೂ ಬೇಕಾದ್ರೆ ನಮಗೆ ಮಾಡ್ಕೋಬೋದು. ಫ್ರಂಟ್ ವ್ಯೂ, ಟಾಪ್ ವ್ಯೂ. ಅದೇ ಥರ 4 ವ್ಯೂ ಬೇಕಾದರೆ 4 ವ್ಯೂ ಕೂಡ ನಮಗೆ ಮಾಡ್ಕೋಬೋದು. ನಮಗೆ ಬೇಕಾದಾಗೆ ನಮಗೆ ಅಲೈನ್ ಮಾಡಲಿಕ್ಕೆ, ಅಲ್ಲಂದ್ರೆ ರೊಟೇಟ್ ಮಾಡಲಿಕ್ಕೆ ನಮಗೆ ಯೂಸ್ ಆಗುತ್ತೆ ಇದು. ಈಗ ಈ ಒಂದು ಲೇಯರ್ ಇಲ್ಲಿ ಸೆಲೆಕ್ಟ್ ಆಗಿದೆ. ಈ ಒಂದು ಟಾಪ್ ಎನ್ನೋ ಈ ಒಂದು ಲೇಯರ್ ಸೆಲೆಕ್ಟ್ ಆಗಿದೆ. ಎಲ್ಲದರ ಮೇಲ್ಗಡೆ ಅದರ ಹೆಸರು ಇರುತ್ತೆ, ಟಾಪ್, ಬ್ಯಾಕ್, ಫ್ರಂಟ್, ಆ್ಯಕ್ಟಿವ್ ಕ್ಯಾಮರಾ. ಇದು ನಮಗೆ ಸೆಲೆಕ್ಟ್ ಆದದ್ದು ಅಂತ ಗೊತ್ತಾದದ್ದು ಹೇಗೆಂದರೆ ಇಲ್ಲಿ ನಮಗೆ ಒಂದು ಬ್ಲೂ ಟ್ರಿಯಾಂಗಲ್ ಕಾಣುತ್ತೆ ಅಲ್ವಾ. ಈ ಒಂದು ಬ್ಲೂ ಟ್ರಿಯಾಂಗಲ್ ಇದ್ದರೆ ಆ ಒಂದು ಲೇಯರ್ ಸೆಲೆಕ್ಟ್ ಆಗಿದೆ ಎಂದರ್ಥ. ಈಗ ನಾನು ಇದು ಕ್ಲಿಕ್ ಮಾಡ್ತೇನೆ. ಈಗ ನೋಡಿದರೆ ಇದು ಸೆಲೆಕ್ಟ್ ಆಗುತ್ತೆ, ಇದು ಕ್ಲಿಕ್ ಮಾಡ್ತೀನಿ, ಇದು ಸೆಲೆಕ್ಟ್ ಆಗುತ್ತೆ. ಈಗ ನನಗೆ ಟಾಪ್ ಬೇಡ, ನಾನೇನು ಮಾಡ್ತೇನೆ, ಈ ಒಂದು 4 ವ್ಯೂ ಇದರ ಲೆಫ್ಟ್ ಸೈಡಲ್ಲಿ ನಮಗೆ ಟಾಪ್ ಎಂದು ನಮಗೆ ಕಾಣ್ಬೋದು, 3D ವ್ಯೂ ಪಾಪಪ್. ಜಸ್ಟ್ ಇದು ಕ್ಲಿಕ್ ಮಾಡೋಣ. ನಂತರ ಬಾಟಮ್, ನಮಗೆ ಬಾಟಮ್ ವ್ಯೂ ಬೇಕಾದರೆ ಬಾಟಮ್ ವ್ಯೂ ಇದೆ. ಅದೇ ಥರ ಲೆಫ್ಟ್ ಬೇಕಾದರೆ ನಮಗೆ ಲೆಫ್ಟ್ ಇದೆ,
ಟಾಪ್ ಬೇಕಾದರೆ ಟಾಪ್ ಇದೆ, ಫ್ರಂಟ್ ಬೇಕಾದರೆ ಫ್ರಂಟ್ ಇವೆ. ನಿಮಗೆ ಯಾವ ವ್ಯೂ ಬೇಕು ಆ ಒಂದು ವ್ಯೂವಲ್ಲಿ ನಿಮಗೆ ಇದು ನೋಡಿ ಅಡ್ಜಸ್ಟ್ ಮಾಡ್ತಾ ಇಡ್ಬೋದು. ಈಗ ನಾನೇನು ಮಾಡ್ತೇನೆ ಅಂದರೆ ಆ್ಯಕ್ಟಿವ್ ಕ್ಯಾಮರಾ ಕೊಡ್ತೇನೆ, ನಂತರ 4 ವ್ಯೂ ಇರೋದು 1 ವ್ಯೂ ಆಗಿ ಮಾಡ್ತೇನೆ. ಇದು ನನಗೆ ಈಗ ಟೆಕ್ಸ್ಟ್ ಫ್ರಂಟ್ ಬರಬೇಕಾದ್ರೆ ನಾನಿದು ಹಲ್ಕಿನ ಮೇಲ್ಗಡೆ ಇಡ್ತೇನೆ. ನೋಡಿದರೆ ನಮ್ಮ ಟೆಕ್ಸ್ಟ್ ಫ್ರಂಟ್ ಆಗಿ ಬಂದಿದೆ. ಸೊ ಇದಾಗಿರುತ್ತೆ ನಮ್ಮ ಆಫ್ಟರ್ ಎಫೆಕ್ಟ್ನ 3D ಟೂಲ್ಸ್ ಎನ್ನುವುದು.